ಪತಿ ಕೆಲಸಕ್ಕೆ ಹೋದ ಮೇಲೆ ಮನೆಗೆ ಬರ್ತಿದ್ದ ಪ್ರಿಯಕರ. ಗಂಡ ಮನೆಗೆ ಬಂದಾಗ ಮಂಚದ ಕೆಳಗಿತ್ತು ಕಳ್ಳಬೆಕ್ಕು. ಅವರಿಬ್ರು ಶಾಲಾ ದಿನಗಳಲ್ಲೇ ಪ್ರೀತಿಯಲ್ಲಿದ್ರು. ಆಮೇಲೆ ಆಕೆ ಬೇರೆ ವಿವಾಹ ಮಾಡಿಕೊಂಡು ಬದುಕು ಕಟ್ಕೊಂಡಿದ್ಲು. ಈತ ಬೆಂಗಳೂರಿನಿಂದ ರಾಮನಗರಕ್ಕೆ ಹೋಗಿ ಸೆಟಲ್ ಆಗಿದ್ದ. ಹೀಗೆ ದೂರವಾಗಿದ್ದ ಪ್ರೇಮಿಗಳನ್ನ ಇನ್ಸ್ಟಾಗ್ರಾಮ್ ಮತ್ತೆ ಒಂದು ಮಾಡಿತ್ತು. ಇದೀಗ ಅದೇ ಪ್ರೀತಿ ಮಾಜಿ ಪ್ರಿಯಕರನ ಸಾವಿನೊಂದಿಗೆ ಕೊನೆಯಾಗಿದೆ. ಈ ಫೋಟೋದಲ್ಲಿ ಕಾಣ್ತಾ ಇರೋ ವ್ಯಕ್ತಿಯ ಹೆಸರು ಮೊಹಮ್ಮದ್ ಖಾಸಿಂ. ಈಕೆ ಅರ್ಬಿಯಾ ಕೌಸರ್ 24ರ ಹರೆಯ. ಖಾಸಿಂ ಈಕೆಯ ಮಾಜಿ ಪ್ರಿಯಕರನಾದ್ರೆ ಮೊಹಮ್ಮದ್ ಅಕ್ಬರ್ ಜೊತೆಗೆ ಕಳೆದ 4 ವರ್ಷದ ಹಿಂದೆ ಮದುವೆಯಾಗಿದ್ಲು. ಮದುವೆ ಬಳಿಕ ತಾನಾಯ್ತು ತನ್ನ ಕುಟುಂಬ ಆಯ್ತು ಅಂತ ಇದ್ದಿದ್ರೆ ಇವತ್ತು ಗಂಡ ಹೆಂಡತಿ ಜೈಲು ಸೇರೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಮಾಜಿ ಪ್ರಿಯತಮ ಕೂಡ ಜೀವಂತವಾಗಿರ್ತಿದ್ದ. ಆದ್ರೆ ಖಾಸಿಂ ಜೊತೆಗಿನ ಸರಸ ಸಲ್ಲಾಪ 2 ಕುಟುಂಬಕ್ಕೆ ಕೊಳ್ಳಿ ಇಟ್ಟಂತಾಗಿದೆ. ಹೌದು, ಅದು ಮೇ 25ರಂದು ಸಂಜೆ 5 ಗಂಟೆಯ ಸಮಯ. ಬ್ಯಾಟರಾಯನಪುರ ಶಾಮಣ್ಣ ಗಾರ್ಡನ್ ನಲ್ಲಿರುವ 2ನೇ ಮಹಡಿಯ ಮನೆಯೊಂದರಲ್ಲಿ ಮೊಹಮ್ಮದ್ ಖಾಸಿಂ ಎಂಬಾತನ ಮೇಲೆ ಹಲ್ಲೆ ಮಾಡಿದ್ದ ಮೊಹಮ್ಮದ್ ಅಕ್ಬರ್, ಚಾಂದ್ ಪಾಷಾ, ಓವೈಸ್ ಪಾಷಾ ಇನ್ಮೇಲೆ ಇಲ್ಲಿಗೆ ಬರೋದಿಲ್ಲ ಅನ್ನೋ ಮುಚ್ಚಳಿಕೆ ಪತ್ರ ಬರೆಸಿಕೊಂಡು ಬಿಟ್ಟು ಕಳಿಸಿದ್ರು. ರಾಮನಗರ ಮನೆಗೆ ತೆರಳಿದ್ದ ಆತನಿಗೆ ಅದೇ ದಿನ ರಾತ್ರಿ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿತ್ತು. ಆಸ್ಪತ್ರೆಗೆ ದಾಖಲಾಗಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದ. ಅಷ್ಟಕ್ಕೂ ಆಗಿದ್ದೇನಪ್ಪಾ ಅಂದ್ರೆ, ಮೃತ ಖಾಸಿಂ ಮತ್ತು ಅರ್ಬಿಯಾ ಕೌಸರ್ ಬೆಂಗಳೂರಲ್ಲೇ ವಾಸವಿದ್ಕೊಂಡು ಒಂದೇ ಶಾಲೆಯಲ್ಲಿ ಓದ್ತಾ ಇದ್ರು. ಆಗಲೇ ಇಬ್ಬರ ಮಧ್ಯೆ ಪ್ರೀತಿ ಚಿಗುರೊಡೆದಿತ್ತು. ಮೊಗ್ಗು ಅರಳಿ ಹೂವಾಗುವ ಮುನ್ನವೇ ಮುದುಡಿ ಹೋಗಿತ್ತು. ಕಳೆದ 4 ವರ್ಷದ ಹಿಂದೆ ಶಾಮಣ್ಣ ಗಾರ್ಡನ್ ನಲ್ಲಿರುವ ಬೈಕ್ ಮೆಕ್ಯಾನಿಕ್ ಮೊಹಮ್ಮದ್ ಅಕ್ಬರ್ ಜೊತೆಗೆ ಅರ್ಬಿಯಾ ಕೌಸರ್ ವಿವಾಹವಾಗಿದ್ದು ಗಂಡ ಹೆಂಡತಿ ಚೆನ್ನಾಗಿದ್ರು. ಮೊಹಮ್ಮದ್ ಖಾಸಿಂ ಕುಟುಂಬ ಕೂಡ ಬೆಂಗಳೂರಿನಿಂದ ರಾಮನಗರಕ್ಕೆ ಶಿಫ್ಟ್ ಆಗಿತ್ತು. ಆತ ಸ್ಕ್ರಾಪ್ ಬಿಸಿನೆಸ್ ಮಾಡಿಕೊಂಡು ತಾನಾಯ್ತು ತನ್ನ ಕೆಲಸ ಆಯ್ತು ಅಂದುಕೊಂಡಿದ್ದ. ಹೀಗಿದ್ದವರ ಮಧ್ಯೆ 2 ವರ್ಷದ ಹಿಂದೆ ಮತ್ತೆ ಸಂಪರ್ಕ ಬೆಳೆದಿತ್ತು. ಇನ್ಸ್ಟಾಗ್ರಾಂನಲ್ಲಿ ಮಾಜಿ ಗೆಳೆಯನ ಫೋಟೋ ನೋಡಿದ್ದ ಆಕೆ ಮೆಸೇಜ್ ಮಾಡತೊಡಗಿದ್ಲು. ಅಲ್ಲೇ ನೋಡಿ ಕಂಟಕ ಶುರುವಾಗಿದ್ದು. ಮೆಸೇಜ್ ಮಾಡ್ತಾ ಫೋನ್ ನಂಬರ್ ಕೂಡ ಎಕ್ಸ್ಚೇಂಜ್ ಆಗಿತ್ತು. ಗಂಡ ಮನೆಯಲ್ಲಿ ಇಲ್ಲದಿದ್ದಾಗ ಮಾಜಿ ಪ್ರಿಯಕರನಿಗೆ ಕರೆ ಮಾಡ್ತಿದ್ದ ಆಕೆ ಮನೆಗೆ ಕರೆಸಿಕೊಂಡು ಸರಸ ಸಲ್ಲಾಪದಲ್ಲಿ ತೊಡಗಿದ್ರು. ಹೀಗೆ 3-4 ಬಾರಿ ಗಂಡನಿಗೆ ವಿಚಾರ ಗೊತ್ತಾಗಿ ವಾರ್ನಿಂಗ್ ಕೂಡ ಮಾಡಿದ್ರು. ಇಷ್ಟಾದ್ರೂ ಸುಮ್ಮನಿರದ ಆಕೆ ಇದೇ ತಿಂಗಳ 25ರಂದು ಖಾಸಿಂಗೆ ಕರೆ ಮಾಡಿ ಮನೆಗೆ ಕರೆಸಿಕೊಂಡಿದ್ದಾಳೆ. ಕೆಲಸಕ್ಕೆ ಹೋಗಿದ್ದ ಗಂಡ ವಾಷಿಂಗ್ ಮಷಿನ್ ಮತ್ತು ಸ್ಟವ್ ರೆಗ್ಯುಲೇಟರ್ ರಿಪೇರಿ ಮಾಡಿಸಬೇಕು ಅಂತ ವಾಪಸ್ಸಾಗಿದ್ದಾನೆ. ಪತಿ ಅಕ್ಬರ್ ಎಷ್ಟೇ ಬಾಗಿಲು ಬಡಿದ್ರೂ ಕೌಸರ್ ಓಪನ್ ಮಾಡಿರಲಿಲ್ಲ. ಕಿಟಕಿಯಿಂದ ಅರ್ಬಿಯಾ ಇಣುಕಿ ನೋಡಿದಾಗ ಗಂಡ ಬಂದಿರೋದು ಗೊತ್ತಾಗಿದೆ. ಅಲ್ಲಿಗೆ ಆಕೆ ನಡುಗಿ ಹೋಗಿದ್ಲು. ದಿನಾಂಕ 25/5/2026ರಂದು ಬ್ಯಾಟರಾಯನಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಶಾಮಣ್ಣ ಗಾರ್ಡನ್ ಬಳಿ ಇರುವಂಥ ಒಂದು ನಿವಾಸದಲ್ಲಿ ಸಂಜೆ ಸುಮಾರು 6 ಗಂಟೆಗೆ ಒಬ್ಬ ವ್ಯಕ್ತಿಯ ಮೇಲೆ ಹಲ್ಲೆ ನಡೆದಿರೋದಾಗಿ ನಮಗೆ 26ನೇ ತಾರೀಕು ಒಂದು MLC ಹಾಗೂ ದೂರು ಬರುತ್ತೆ. ಈ ದೂರಿನ ಸಾರಾಂಶ ಹಾಗೂ ಅದರ ವಿವರವಾಗಿ ನಾವು ತಿಳ್ಕೊಂಡಾಗ ನಮಗೆ ತಿಳಿಯುವಂಥ ಮಾಹಿತಿ ಏನಂದರೆ, ಶಾಮಣ್ಣ ಗಾರ್ಡನಲ್ಲಿ ಒಂದು ಮನೆಯಲ್ಲಿ ವಾಸವಿರುವಂಥ ಒಬ್ಬ ಮಹಿಳೆ, ಆಕೆ ಸುಮಾರು ಒಂದು 24 ವರ್ಷ ವಯಸ್ಸಿನವಳು. ಈಕೆ ಅವರ ಗಂಡ ಕೆಲಸಕ್ಕೆ ಹೋದಂಥ ಸಂದರ್ಭದಲ್ಲಿ ಆಕೆಯ ಸ್ನೇಹಿತ ಮನೆಗೆ ಬಂದಿರ್ತಾನೆ. ಮನೆಗೆ ಬಂದಂಥ ಸಂದರ್ಭದಲ್ಲಿ ಅಚಾನಕ್ಕಾಗಿ ಗಂಡ ವಾಪಸ್ ಬಂದು ನೋಡಲಾಗಿ ಮಹಿಳೆ ಮತ್ತು ಆ ಸ್ನೇಹಿತ ಮನೆಯಲ್ಲಿರೋದನ್ನು ಕಂಡು ಏನು ಈ ಗಂಡ ಮತ್ತು ಗಂಡನ ಕೆಲ ಸಂಬಂಧಿಗಳು ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿರ್ತಾರೆ. ಬಾಗಿಲು ಓಪನ್ ಮಾಡ್ತಿದ್ದಂತೆ ಪತಿ ಶಾಕ್ ಆಗಿದ್ದ. ಯಾಕಂದ್ರೆ ಖಾಸಿಂ ಅರೆನಗ್ನ ಸ್ಥಿತಿಯಲ್ಲಿ ಕಳ್ಳಬೆಕ್ಕಿನಂತೆ ಮಂಚದ ಕೆಳಗೆ ಅವಿತು ಕುಳಿತಿದ್ದ. ಕೆರಳಿದ್ದ ಪತಿ ಸಂಬಂಧಿಕರಾದ ಚಾಂದ್ ಪಾಷಾ, ಓವೈಸ್ ಪಾಷಾನನ್ನ ಕರೆಸಿಕೊಂಡು ಹಲ್ಲೆ ಮಾಡಿ ಮುಚ್ಚಳಿಕೆ ಬರೆಸಿಕೊಂಡು ಬಿಟ್ಟು ಕಳಿಸಿದ್ದ. ರಾಮನಗರಕ್ಕೆ ಹೋಗಿದ್ದ ಆತನ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿ ಖಾಸಿಂ ಸಾವನ್ನಪ್ಪಿದ. ಪ್ರಕರಣ ದಾಖಲಿಸಿಕೊಂಡ ಬ್ಯಾಟರಾಯನಪುರ ಪೊಲೀಸರು ಆತನನ್ನ ಮನೆಗೆ ಕರೆಸಿಕೊಂಡು ಕೊಲೆಗೆ ಕಾರಣವಾಗಿದ್ದ ಪ್ರೇಯಸಿ, ಆಕೆಯ ಪತಿ ಸೇರಿ 4ರನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಮಾಡಿ ನಂತರ ಅವನ ಕಡೆ ಒಂದು ಮುಚ್ಚಳಿಕೆಯನ್ನು ಬರೆಸ್ಕೊಂಡು ಮತ್ತೆ ಬರಲ್ಲ ಅಂತ ಹೇಳಿ ವಾಪಸ್ ಕಳಿಸ್ಕೊಟ್ಟಿರ್ತಾನೆ. ಈ ಘಟನೆಯಲ್ಲಿ ಗಾಯಗೊಂಡಂಥ ವ್ಯಕ್ತಿ ರಾಮನಗರ ಜಿಲ್ಲೆಯನ್ನಾಗಿದ್ದು ರಾಮನಗರದಲ್ಲಿ ಸ್ಕ್ರಾಪ್ ಬಿಸ್ನೆಸ್ ಮಾಡ್ಕೊಂಡಿರ್ತಾನೆ. ನಂತರ ಇಲ್ಲಿಂದ ಅವನು ರಾಮನಗರಕ್ಕೆ ಹೋದಾಗ ಆ ದಿನ ರಾತ್ರಿ ಅವನಿಗೆ ಸ್ವಲ್ಪ ಹೆಲ್ತಲ್ಲಿ ಕಾಂಪ್ಲಿಕೇಶನ್ಸ್ ಆಗಿ ರಾಮನಗರ ಆಸ್ಪತ್ರೆಗೆ ಕರ್ಕೊಂಡೋದಾಗ ಅಲ್ಲಿ ಅವನು ಮೃತಪಟ್ಟಿರ್ತಾನೆ. ಈ ಸಂಬಂಧ ನಾವು ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಮರ್ಡರ್ ಕೇಸನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಮತ್ತು ಈ ಕೇಸಿನಲ್ಲಿ ಫಿರ್ಯಾದಿದಾರರು ಆ ಮಹಿಳೆ ಮತ್ತು ಮಹಿಳೆಯ ಗಂಡ ಮತ್ತು ಆಕೆಯ ಸಂಬಂಧಿಕರ 3 ಜನದ ಹೆಸರನ್ನು ನಮೂದಿಸಿ ದೂರನ್ನು ಕೊಟ್ಟ ಮೇರೆಗೆ ನಾವು ಇದುವರೆಗೂ 4 ಜನ ಆರೋಪಿಗಳನ್ನು ಬಂಧನ ಮಾಡಿದ್ದೇವೆ. ವಿಚಾರಣೆ ಮುಂದುವರೆದಿದೆ. ಇನ್ನೂ ಯಾರಾದರೂ ಈ ಸಂಬಂಧ ಮತ್ತು ಈ ಘಟನೆಯಲ್ಲಿ ಪಾಲ್ಗೊಂಡಿದ್ದರೆ
ಅವರ ಮೇಲೆ ಕೂಡ ನಾವು ಕಾನೂನಿನ ಕ್ರಮ ಜರುಗಿಸ್ತೀವಿ. ಹೌದು, ಮಹಿಳೆಗೆ ಮತ್ತು ಅವ್ರ ಗಂಡ ಮತ್ತು ಆ ಗಂಡನ ತಮ್ಮ ಇಬ್ಬರು ಅರೆಸ್ಟ್ ಆಗಿದ್ದಾರೆ. ಅಂದರೆ ಬ್ಲಂಟ್ ಫೋರ್ಸ್ ಅಷ್ಟೇ, ಕೈಯಲ್ಲಿ ಹೊಡೆದಿದ್ದಾರೆ ಮತ್ತು ತಲೆಗೆ ಏನು ಮೆದುಳಿನ ಹಿಂಭಾಗದಲ್ಲಿ ಅವನಿಗೆ ಇಂಜುರೀಸ್ ಇತ್ತು. ಇದೆಲ್ಲ ಆದಮೇಲೆ ಕೂಡ ಅವನ ಹತ್ರ ಕೂತು ಮಾತಾಡಿ ಅವನ ಹತ್ರ ಮುಚ್ಚಳಿಕೆಯನ್ನು ಬರೆಸ್ಕೊಂಡು ಹಿಂದೆ ಕಳಿಸಿರ್ತಾರೆ. ಅದಾದ ನಂತರ ಅವನು ಮನೆಗೆ ಹೋಗಿ ಆರೋಗ್ಯದಲ್ಲಿ ಕಾಂಪ್ಲಿಕೇಶನ್ಸ್ ಆಗಿ ಹೆಸರಿಗಿರ್ತಾನೆ. ಇವರಿಬ್ಬರು ಎಷ್ಟು ವರ್ಷದಿಂದನೂ ಒಂದೇ ಸ್ಕೂಲಲ್ಲಿ ಓದ್ತಾ ಇದ್ದರು. ಏನೀಗ ಮೃತ ವ್ಯಕ್ತಿ ಇದ್ದಾನೆ, ಈತ ಮುಂಚೆಯಿಂದ ಇಲ್ಲೇ ಬ್ಯಾಟರಾಯನಪುರದಲ್ಲಿ ವಾಸ ಇದ್ದಂಥವನು, ಒಂದೇ ಶಾಲೆಯಲ್ಲಿ ಓದಂಥವರು. ನಂತರ ಇವನು ಕಾರ್ಯನಿಮಿತ್ತ ರಾಮನಗರಕ್ಕೆ ಶಿಫ್ಟ್ ಆಗಿರ್ತಾನೆ. ಅದಾದ ನಂತರ ಈ ಸ್ನೇಹ ಹಾಗೆ ಮುಂದುವರೆದಿರುತ್ತೆ. ಪ್ರೇಯಸಿ ಮೋಹಕ್ಕೆ ಸಿಲುಕಿ ಚಕ್ಕಂದ ಆಡಲು ಬಂದವನು ಸಾವಿನ ಮನೆ ಸೇರಿದ್ರೆ, ಇದೀಗ ಹಲ್ಲೆ ಮಾಡಿ ಆಕ್ರೋಶ ಹೊರಹಾಕಿದವರು ಜೈಲು ಸೇರಿದ್ದಾರೆ. ಒಟ್ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಅನೈತಿಕ ಸಂಬಂಧ ಎನ್ನುವುದು ಒಂದಲ್ಲ ಒಂದು ದಿನ ಆಚೆ ಬಂದು ಈ ತರಹದ ದುರ್ಘಟನೆ ನಡೆಯುತ್ತಿರುವುದು ಸರ್ವೇ ಸಾಮಾನ್ಯವಾಗ್ಬಿಟ್ಟಿದೆ. ನ್ಯೂಸ್ ಡೆಸ್ಕ್, ಜನಶಕ್ತಿ ನ್ಯೂಸ್.